ನಮಸ್ಕಾರ ಗೆಳೆಯರೆ. ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಇರುವ ಪ್ರಮುಖ ವಿವಾದಗಳನ್ನ ನೋಡೋಣ. ಸುಮಾರು ವಿವಾದಗಳಿವೆ, ಆದರೆ ಪ್ರಮುಖ 4 ವಿವಾದಗಳನ್ನ ತಿಳಿಯೋಣ. ಮೊದಲನೇ ವಿವಾದ ಭಗತ್ ಸಿಂಗ್ ರಾಜ್ಗುರು ಮತ್ತು ಸುಖದೇವ್ ಅವರ ಗಲ್ಲು ಶಿಕ್ಷೆ ಸಮಯದಲ್ಲಿ 1931ರಲ್ಲಿ ಗಾಂಧೀಜಿಯವರು ಮನಸ್ಸು ಮಾಡಿದ್ದರೆ ಬ್ರಿಟಿಷರೊಂದಿಗೆ ಮಾತುಕತೆ ನಡೆಸಿ ಭಗತ್ ಸಿಂಗ್ ಮತ್ತು ಅವರ ಸಹಚರರ ಗಲ್ಲು ಶಿಕ್ಷೆಯನ್ನು ತಡೆಯಬಹುದಾಗಿತ್ತು. ಆದರೆ ಅವರು ಹಾಗೆ ಮಾಡಲಿಲ್ಲ ಎಂಬುದು ಒಂದು ಪ್ರಬಲವಾದ ಟೀಕೆ. ಗಾಂಧೀಜಿ ಅಹಿಂಸಾತ್ಮಕವಾಗಿದ್ದರಿಂದ ಹಿಂಸಾಚಾರದಲ್ಲಿ ತೊಡಗಿದವರ ಪರವಾಗಿ ನಿಲ್ಲಲು ನಿರಾಕರಿಸಿದರು ಎಂಬ ವಾದವಿದೆ. ಎರಡನೆಯ ವಿವಾದ ಭಾರತದ ವಿಭಜನೆ ಮತ್ತು ಪಾಕಿಸ್ತಾನಕ್ಕೆ ಹಣ ನೀಡುವುದು. ಭಾರತ ಮತ್ತು ಪಾಕಿಸ್ತಾನದ ವಿಭಜನೆಯ ಸಂದರ್ಭದಲ್ಲಿ ಗಾಂಧೀಜಿ ಅವರ ಕೆಲವು ನಿರ್ಧಾರಗಳು, ವಿಶೇಷವಾಗಿ ಪಾಕಿಸ್ತಾನಕ್ಕೆ 55 ಕೋಟಿ ರೂಪಾಯಿಗಳನ್ನು ನೀಡುವ ನಿರ್ಧಾರವು ಹಿಂದೂ ಸಂಘಟನೆಗಳಿಂದ ತೀವ್ರ ವಿರೋಧಕ್ಕೆ ಗುರಿಯಾಯಿತು. ಇದು ಮುಸ್ಲಿಮರ ಓಲೈಕೆ ಎಂದು ಟೀಕಿಸಲಾಯಿತು. ಮೂರನೆಯ ವಿವಾದ ಪೂನಾ ಒಪ್ಪಂದ. ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಅವರು ದಲಿತರಿಗೆ ಪ್ರತ್ಯೇಕ ಮತದಾರರ ಕ್ಷೇತ್ರಗಳನ್ನು ಕೇಳಿದಾಗ ಗಾಂಧೀಜಿ ಅವರು ಉಪವಾಸ ಸತ್ಯಾಗ್ರಹ ಕೈಗೊಂಡು ಅದನ್ನು ವಿರೋಧಿಸಿದರು. ಅಂತಿಮವಾಗಿ ಪೂನಾ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಇದು ಪ್ರತ್ಯೇಕ ಮತದಾರರ ಕ್ಷೇತ್ರಗಳ ಬದಲಿಗೆ ಮೀಸಲಾತಿಗಳನ್ನು ಒದಗಿಸಿತು. ಈ ನಿರ್ಧಾರವು ದಲಿತ ರಾಜಕೀಯ ಚೇತನನನ್ನು ದುರ್ಬಲಗೊಳಿಸಿತು ಎಂದು ಕೆಲವರು ಟೀಕಿಸುತ್ತಾರೆ. ನಾಲ್ಕನೆಯ ವಿವಾದ ಸುಭಾಷ್ ಚಂದ್ರ ಬೋಸ್ ಬದಲಿಗೆ ನೆಹರು ಆಯ್ಕೆ. ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಸುಭಾಷ್ ಚಂದ್ರ ಬೋಸ್ ಅವರನ್ನು ಬೆಂಬಲಿಸದೆ ಜವಾಹರಲಾಲ್ ನೆಹರು ಅವರನ್ನು ಆಯ್ಕೆ ಮಾಡುವಲ್ಲಿ ಗಾಂಧೀಜಿಯವರ ಪಾತ್ರವಿತ್ತು ಎಂಬುದು ಮತ್ತೊಂದು ಟೀಕೆ. ಬೋಸ್ ಮತ್ತು ಪಟೇಲ್ ನೇತೃತ್ವದ ಭಾರತವು ಇಂದಿನ ಚೀನಾಕ್ಕಿಂತ ಹೆಚ್ಚು ವೇಗವಾಗಿ ಅಭಿವೃದ್ಧಿ ಹೊಂದಬಹುದಿತ್ತು ಎಂದು ಕೆಲವರು ಊಹಿಸುತ್ತಾರೆ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.